ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ನಂತರ ಬರುವ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ 3 ರಾಶಿಯವರಿಗೆ ರಾಜಯೋಗ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಯಶಸ್ಸು ಈ 3 ರಾಶಿಯವರಿಗೆ ಶ್ರೀ ಕೃಷ್ಣನ ಅನುಗ್ರಹದಿಂದ ದೊರೆಯುತ್ತೆ. ಬನ್ನಿ ಹಾಗಾದ್ರೆ ಈ 3 ರಾಶಿಗಳು ಯಾವುದು, ಈ ರಾಶಿಗಳಿಗೆ ಯಾವ ರೀತಿ ಸೆಪ್ಟೆಂಬರ್ ತಿಂಗಳು ಅದೃಷ್ಟವನ್ನ ತಂದು ಕೊಡುತ್ತೆ ಅಂತ ತಿಳಿದುಕೊಳ್ಳೋಣ. ಸಂಪೂರ್ಣ ಒಂದು ತಿಂಗಳ ಭವಿಷ್ಯ ಅಂತಾನೆ ಇದನ್ನ ಹೇಳ್ಬೋದು. ಮೊದಲನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಶ್ರೀ ಕೃಷ್ಣನ ಅನುಗ್ರಹದಿಂದ ಕೆಲಸದಲ್ಲಿ ನಿಧಾನವಾಗಿ ಜಯ ಅನ್ನೋದು ಸಿಗುತ್ತೆ. ಪ್ರಯಾಣದಿಂದ ಅತಿ ಹೆಚ್ಚು ಅನುಕೂಲ. ನಿಮ್ಮೆಲ್ಲ ಗುರಿಗಳು ಯಶಸ್ಸನ್ನ ಕಾಣುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ತಿಂಗಳು ಈ ಸೆಪ್ಟೆಂಬರ್ ತಿಂಗಳಾಗಿದೆ. ಅನೇಕ ಸಮಸ್ಯೆಗಳಿಗೆ ಕೃಷ್ಣನ ಅನುಗ್ರಹದಿಂದ ಪರಿಹಾರ ನಿಮಗೆ ಸಿಗುತ್ತೆ. ಕೆಲವರು ತಮ್ಮ ತಪ್ಪಿನಿಂದಾಗಿ ವಿವಾದದಲ್ಲಿ ಸಿಲುಕಬಹುದು. ಆದಷ್ಟು ಎಚ್ಚರಿಕೆಯಿಂದ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಿಥುನ ರಾಶಿ ಇರಬೇಕು. ವಿದ್ಯಾರ್ಥಿಗಳು ಉತ್ತಮವಾದದ್ದನ್ನೇ ಸಾಧನೆ ಮಾಡ್ತಾರೆ. ಐಷಾರಾಮಿ ವಸ್ತುಗಳ ಖರೀದಿಗೆ ಈ ತಿಂಗಳು ಬಹಳ ಒಳ್ಳೆಯದು. ಅದನ್ನ ಖರೀದಿಸಿ ಕೂಡ ನೀವು ಶುಭವನ್ನ ಕಾಣ್ತೀರಾ. ಇನ್ನು ವಿಶೇಷ ಕೆಲಸದಲ್ಲಿ ಯಶಸ್ಸು ನಿಮ್ಮದಾಗುತ್ತೆ. ರಕ್ತದೊತ್ತಡದ ಸಮಸ್ಯೆಗಳೇನು ಇದ್ರೆ, BP ಸಮಸ್ಯೆಗಳಿದ್ರೆ ಎಲ್ಲವೂ ಕಡಿಮೆ ಆಗುತ್ತೆ. ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನವನ್ನು ಮಾಡಿದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಒಳ್ಳೆಯದು ಅಂತಾನೆ ಹೇಳ್ಬೋದು. ಇನ್ನು ಮತ್ತೊಬ್ಬರು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನೀವು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೂಗು ತೂರಿಸೋದಕ್ಕೆ ಹೋಗಬೇಡಿ. ಆತ್ಮೀಯರಿಂದ ಶುಭ ಸುದ್ದಿಯನ್ನು ಕೇಳ್ತೀರಾ. ಸಂಗಾತಿಯೊಂದಿಗೆ ಸ್ವಲ್ಪ ಕಿರಿಕಿರಿಗಳು ಇರುತ್ತೆ. ವ್ಯಾಪಾರದಲ್ಲಿ ನಿರೀಕ್ಷಿತವಾದ ಲಾಭವನ್ನ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವು ಕಾಣ್ತೀರಾ. ಮನೆಯಲ್ಲಿ ಶುಭ ಹಣಕಾಸಿನ ವ್ಯವಹಾರ ಅಥವಾ ಕಾಗದ ಪತ್ರಗಳ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಐಷಾರಾಮಿ ವಸ್ತುಗಳ ಖರೀದಿಯಿಂದ ಧನವ್ಯಯ ಕೂಡ ಆಗ್ಬೋದು. ನಿರೀಕ್ಷಿತ ಅಭಿವೃದ್ಧಿ ಆಗುತ್ತೆ. ಕೆಲವರಿಗೆ ಸಂತಾನ ಯೋಗ ಕೂಡ ಈ ತಿಂಗಳು ನಿಮಗೆ ಸಿಗುತ್ತೆ. ದುರ್ಗಾ ಮಾತೆಯ ಆರಾಧನೆಯಿಂದ ಶುಭ ಫಲಗಳನ್ನ ಮಿಥುನ ರಾಶಿಯವರು ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಾಣಬಹುದು. ಇನ್ನ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವ ದಿನಾಂಕಗಳು ಇವರಿಗೆ ಅದೃಷ್ಟ ತಂದು ಕೊಡುತ್ತೆ ಅಂದ್ರೆ 3, 4, 5, 7, 9, 14, 21 ಹಾಗೂ 23ನೇ ತಾರೀಕು ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅದೃಷ್ಟದ ದಿನ ಅಂತಾನೆ ಹೇಳ್ಬೋದು. ಇನ್ನ ಎರಡನೆಯದಾಗಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಬಾಕಿ ಉಳಿದ ಕೆಲಸಕ್ಕೆ ಮರುಚಾಲನೆ ಸಿಗುತ್ತೆ. ಷೇರುಪೇಟೆಯಲ್ಲಿ ಉತ್ತಮವಾದ ಧನಲಾಭವನ್ನ ಕೃಷ್ಣನ ಅನುಗ್ರಹದಿಂದ ನೀವು ಪಡಿತೀರಾ. ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ವಿವಾದಗಳಲ್ಲಿ ಯಾವುದೇ ಕಾರಣಕ್ಕೂ ಸಿಲುಕೋದಕ್ಕೆ ಹೋಗ್ಬಿಡಿ. ಈ ತಿಂಗಳು ಕೆಲಸದ ಒತ್ತಡ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಯೋಜನೆಗಳು ಜಾರಿಗೆ ಬರುತ್ತೆ. ಇನ್ನು ಸಂದರ್ಶನ ಅಥವಾ ಸಂಶೋಧನೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ನೀವು ತೋರಿಸ್ತೀರಾ. ಈ ತಿಂಗಳು ಅತಿಥಿಗಳ ಆಗಮನದಿಂದ ಸಂತಸವನ್ನ ಕಾಣ್ತೀರಾ. ಕುಟುಂಬದೊಂದಿಗೆ ಸಂತಸದಿಂದ ಕಾಲ ಕಳೆಯುವಿರಿ. ಮದುವೆ ಮಾತುಕತೆಗೆ ಓಡಾಟವನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಟಕ ರಾಶಿಯವರು ಮಾಡಲಿದ್ದಾರೆ. ಸಾಧು ಸಂತರ ಸೇವೆಯಿಂದ ಶ್ರೇಯಸ್ಸು ನಿಮಗೆ ಲಭಿಸುತ್ತೆ. ಇನ್ನು ಹಿರಿಯರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸ್ತೀರಾ. ತೀರ್ಥಕ್ಷೇತ್ರ ದರ್ಶನ ಯೋಗ ನಿಮಗಿದೆ. ಗಣ್ಯ ವ್ಯಕ್ತಿಗಳ ಭೇಟಿಯನ್ನ ಮಾಡ್ತೀರಾ. ಇದರಿಂದ ಶೀಘ್ರ ಪ್ರಗತಿಯನ್ನ ಜೀವನದಲ್ಲಿ ಹೊಂತೀರಾ. ನೀವು ಮದುವೆ ಸಮಾರಂಭದಿಂದ ಸಂತಸ. ವಸ್ತ್ರಾಭರಣಗಳ ಖರೀದಿಗೆ ಸೆಪ್ಟೆಂಬರ್ ತಿಂಗಳು ಬಹಳ ಒಳ್ಳೆಯದು. ನಿಮ್ಮನ್ನ ಜನರು ದಾರಿ ತಪ್ಪಿಸುತ್ತಾರೆ. ಅದರ ಬಗ್ಗೆ ಸ್ವಲ್ಪ ಗಮನವನ್ನು ನೀಡಬೇಕು. ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸ ಕಾರ್ಯಗಳ ಒತ್ತಡ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಗುರಿಯನ್ನು ನೀವು ಮುಟ್ತೀರಾ. ಆದಷ್ಟು ನೀವು ಲಕ್ಷ್ಮೀನಾರಾಯಣನ ಸೇವೆಯಿಂದ ಶುಭ ಫಲಗಳನ್ನ ಕಾಣ್ತೀರಾ. ಲಕ್ಷ್ಮೀನಾರಾಯಣ ಸ್ತೋತ್ರವನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರು ಪಡಿಸಬೇಕು. ಇನ್ನ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ದಿನಗಳು ಶುಭ ಫಲಗಳನ್ನ ತಂದು ಕೊಡುತ್ತೆ ಅಂದ್ರೆ 4, 5, 7, 12, 17, 23 ಹಾಗೂ 26ನೇ ದಿನಾಂಕಗಳು ಕಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಶುಭ ಯೋಗಗಳನ್ನ ತಂದುಕೊಡುತ್ತೆ. ಇನ್ನು ಕೊನೆಯದಾಗಿ 3ನೇಯದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಶ್ರೀ ಕೃಷ್ಣನ ಅನುಗ್ರಹದಿಂದ ಶುಭ ದಿನಗಳು ಮುಂದಿನ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರಲಿದೆ. ಹಿರಿಯರ ಆಶೀರ್ವಾದದಿಂದ ಬಡ್ತಿ ದೊರೆಯಲಿದೆ. ಏನಾದರೂ ಆಸ್ತಿ ಪಾಸ್ತಿ ನಿಮ್ಮ ಹೆಸರಿಗೆ ಬರೋದಿದ್ರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮ್ಮ ಪರ ಆಗುತ್ತೆ. ಯಾವುದೇ ಕೋರ್ಟ್ ಕೇಸ್ಗಳಲ್ಲಿ ಜಯವನ್ನ ನೀವು ಕಾಣ್ತೀರಾ. ಶತ್ರುಗಳಿಂದ ತೊಂದರೆ ಇದ್ರೆ ಆ ಎಲ್ಲಾ ತೊಂದರೆಗಳಿಂದ ಮುಕ್ತಿಯನ್ನ ಪಡಿತೀರಾ. ಶ್ರೀ ಕೃಷ್ಣನ ಅನುಗ್ರಹದಿಂದ ಕೆಲಸಕ್ಕೆ ತಕ್ಕ ಪ್ರತಿಫಲ ನಿಮ್ಮದಾಗುತ್ತೆ. ಆಕಸ್ಮಿಕವಾಗಿ ಧನಲಾಭ ಆಗುತ್ತೆ. ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಿಂಹ ರಾಶಿಯವರಿಗೆ ದೊರೆಯುತ್ತೆ. ಇನ್ನ ಅವಿವಾಹಿತರಿಗೆ ಶುಭ ವಾರ್ತೆ. ಕೈಲಾದ ಕೆಲಸವನ್ನ ಸರಾಗವಾಗಿ ಮಾಡಿ ಮುಗಿಸ್ತೀರಾ. ಯಾವುದೇ ರೀತಿಯಾದ ಕೆಲಸ ಕಾರ್ಯ ಏನಿದ್ರೆ ಕಷ್ಟಪಟ್ಟು ಮಾಡ್ತಾ ಇದ್ರೆ ಅದನ್ನ ಮುಂದಿನ ದಿನಗಳಲ್ಲಿ ಸರಾಗವಾಗಿ ಮಾಡಿ ಮುಗಿಸ್ತೀರಾ. ಇನ್ನು ಸಂಗಾತಿಯಿಂದ ನೆಮ್ಮದಿ. ಆರ್ಥಿಕ ಮುಗ್ಗಟ್ಟು
ಎಲ್ಲವೂ ಕಡಿಮೆ ಆಗುತ್ತೆ. ಇನ್ನು ಸ್ವಲ್ಪ ದಾಂಪತ್ಯದಲ್ಲಿ ಕಲಹಗಳಾಗುತ್ತೆ ಸೆಪ್ಟೆಂಬರ್ ತಿಂಗಳಿನಲ್ಲಿ, ಅದರ ಬಗ್ಗೆ ಗಮನವನ್ನು ನೀಡಿ. ನಿಮ್ಮ ಮಕ್ಕಳು ವಾಹನ ಚಲಾಯಿಸುವುದರಿಂದ ಅಪಘಾತ ಸಾಧ್ಯತೆ ಇದೆ. ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರ ಪಠನೆಯಿಂದ ಶುಭ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಮನ್ನಣೆ ಸಿಗುತ್ತೆ ನಿಮಗೆ. ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತೆ. ಕುಟುಂಬದ ಬಗ್ಗೆ ಕಾಳಜಿಯನ್ನ ಹೆಚ್ಚಾಗಿ ನೀವು ತೋರಿಸ್ತೀರಾ. ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಈ ತಿಂಗಳು ನೀವು ವಾಹನ ಖರೀದಿಗೆ ಯೋಗವಿದೆ. ಲಾಭ ಗಳಿಸಲು ಶ್ರೀ ಕೃಷ್ಣನ ಅನುಗ್ರಹದಿಂದ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಿಂಹ ರಾಶಿಯವರಿಗೆ ಒಳ್ಳೆಯ ಅವಕಾಶಗಳು ಒದಗಿ ಬರುತ್ತೆ. ಯಾರಿಗೂ ಕೂಡ ನಿಮ್ಮ ಹಣಕಾಸಿನ ರಹಸ್ಯವನ್ನ ಹೇಳ್ಕೊಡ್ಬೇಡಿ. ದುಃಖದ ಸುದ್ದಿ, ಯಾವುದೇ ಕೂಡ ದುಃಖದ ಸುದ್ದಿಗಳು ಸಡನ್ ಆಗಿ ಬರ್ಬೋದು ನಿಮಗೆ. ಸ್ವಲ್ಪ ಸಾಮಾಜಿಕ ಪ್ರತಿಷ್ಠೆಗೆ ಧಕ್ಕೆ ಇದೆ. ಕೆಲಸ ಕಾರ್ಯದಲ್ಲಿ ಎಚ್ಚರಿಕೆಯಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಇರಬೇಕಾಗುತ್ತೆ. ನೀವು ಆದಷ್ಟು ದುರ್ಗಾದೇವಿಯ ಸ್ತೋತ್ರವನ್ನ ಪಠನೆಯನ್ನ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸಿಂಹ ರಾಶಿಯವರು ಮಾಡಬೇಕು. ಇನ್ನು ಈ ರಾಶಿಯವರಿಗೆ ಯಾವ ದಿನಾಂಕಗಳು ಶುಭ ತರುತ್ತೆ ಅಂದ್ರೆ 3, 4, 5, 7, 9, 14, 21 ಹಾಗೂ 23ನೇ ದಿನಾಂಕಗಳು ಸಿಂಹ ರಾಶಿಯವರಿಗೆ ಶ್ರೀಕೃಷ್ಣನ ಅನುಗ್ರಹದಿಂದ ಶುಭ ದಿನಗಳನ್ನು ತಂದುಕೊಟ್ಟಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ 3 ವಿಶೇಷ ರಾಶಿಗಳಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅದೃಷ್ಟ ಅಂತಾನೆ ಹೇಳ್ಬೋದು. ಎಲ್ಲಾ ರೀತಿಯಲ್ಲೂ ಯಶಸ್ಸು ಈ 3 ರಾಶಿಯವರಿಗೆ ಸದಾ ಇದ್ದೇ ಇರುತ್ತೆ. ಶ್ರೀಕೃಷ್ಣನ ಅನುಗ್ರಹದಿಂದ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಗೆಲುವು ನಿಮ್ಮದಾಗುತ್ತೆ. ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ. ಧನ್ಯವಾದ ಸ್ನೇಹಿತರೆ.